Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸೌಮ್ಯ ಹಾಗೂ ಸಿಎಂ ಅವರ ನಡುವೆ ಮಾತಿನ ಯುದ್ಧ ನಡೀತಾ ಇದೆ ಸರ್. ಬರ್ತಾ ಇದೆ. ಜೊತೆಗೆ ತಮ್ಮನ್ನ ಸಿಎಂ ತಪ್ಪಿಸಿದ್ದು ಸಿದ್ದರಾಮಯ್ಯ ಅವರು ಅಂತ ಆರೋಪ. ಅವರು ಯಾರ್ಯಾರು ಏನೇನು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಅವರು ಜನತಾದಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳದಲ್ಲಿ ಇದ್ದರು, ಮೊದಲು ಅಧ್ಯಕ್ಷರಾಗಿದ್ದರು ಕೂಡ, ಮತ್ತು ಅವ್ರನ್ನ ಹೊರಗಡೆ ಹಾಕಿದರು. ಆದ್ದರಿಂದ ಅವರು ಏನೆಲ್ಲ ವಿಚಾರಗಳಿರುತ್ತೆ ನಮಗದೇನು ತಿಳಿದಿರಲ್ಲ. ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಸಿಎಂ ಅವರು ಭದ್ರಾಗಿದ್ದೀವಿ, ಕೊನೆ ಉಸಿರುವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ರಿಕೆಟ್ ಕೊಡುವಂಥ ಕೆಲಸವನ್ನು ಈ ರೀತಿ ಮಾಡ್ತಿರೋದು ಎಷ್ಟು ಮುಖ್ಯ? ಅಲ್ಲ, ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೇ ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡಬೇಕಾಗಿರೋದು ಏನೂ ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವರೇನು ಇವತ್ತು ಮಾಡೋದೇನಿಲ್ಲ. ಹೋಳಿ ಹಬ್ಬ ಕಡೆ ಒಟ್ಟೊಟ್ಟಿಗೆ ಆಚರಣೆ ವೇಳೆ ಘರ್ಷಣೆಗಳಾಗುವಂಥದ್ದು ಏನು ಪ್ರಿಕಾಷನ್ಸ್ ತಗೊಳ್ತಿದ್ದೆ? ಅಲ್ಲ, ಈಗಾಗಲೇ ಅದಕ್ಕಾಗಿ ನಾವೆಲ್ಲ ಸೂಚನೆ ಕೊಟ್ಟಿದ್ದೇನೆ. ರಂಜಾನ್ ಹಬ್ಬದಲ್ಲಿ ಆಗಲಿ, ಹೋಳಿ ಹಬ್ಬದಲ್ಲಾಗಲಿ ಯಾರೂ ಕೂಡ ಕಾನೂನು ಕೈಗೆತ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಸ್ಮೂತಾಗಿ ಆಗಬೇಕು. ಹಬ್ಬ ಆಚರಣೆ ಮಾಡೋದು ಅದಕ್ಕೆ ಹಬ್ಬ ಸಂತೋಷದಿಂದ ಆಚರಣೆ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲ, ಅವರು ಈಗ ಷಡ್ಯಂತ್ರ ಇದೆ ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಮತ್ತು ಮುಂದುವರೆದು ಅದು ಅವರು ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವ. ಅವರು ಲೋಕಾಯುಕ್ತದವರು ಸುಮ್ಮನೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹೇಳ್ತಾರೆ. ಆದರೆ ಇದರಲ್ಲಿ ಇನ್ಸಿಡೆಂಟಲ್ಲಿ ಆಗಿದೆ ಅಂತ ಹೇಳಿ ಈಗ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಆದ್ದರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್, ಈಗ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆಯಾ ಸರ್ ಸರ್ಕಾರದ? ಅದ್ರ ಬಗ್ಗೆ ಒಂದು ಚಿಂತನೆ ನಡೆದಿದೆ. ಯಾಕೆಂದರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ಟರೆ ಅವರೊಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಟಡೀಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಸ್ಟಡಿ ರಿಪೋರ್ಟ್ ಥರ. ಜೊತೆಗೆ ಈ ವಯಸ್ಸಿನಲ್ಲಿ ಅವರೆಲ್ಲರೂ ಕೂಡ ಓದಿ ದೊಡ್ಡವರಾಗುವ ಸಂದರ್ಭದಲ್ಲಿ ಅವ್ರನ್ನ ಡೈವರ್ಟ್ ಮಾಡಿಕೊಂಡು ಮಾಡೋದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಮೇಲೆ ಭಾಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪಲ್ಲಿ ಬೇಕಾದಷ್ಟು ದೇಶಗಳು ಮಾಡಿದ್ದಾವೆ. ನಾವು ಅದರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಇದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಅವರು ಕೂಡ ಚಿಂತನೆಯನ್ನು ಹರಿಸಿದ್ದಾರೆ. ಅದಕ್ಕೇನು ಸಾಧಕ ಬಾಧಕಗಳು ಅದೆಲ್ಲ ಸ್ಟಡಿ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ವಿದ್ಯಾರ್ಥಿ ಚುನಾವಣೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ಇಲ್ಲ, ನಾವು ಅಲರ್ಟ್ ಮಾಡಿದ್ದೇವೆ. ನಮ್ಮ ಇಲಾಖೆ ಒಳಗಡೆ ಇಂಟರ್ನಲ್ಲಿ ನಮ್ಮ ISD ಡಿವಿಷನ್ ಏನಿದೆ ಅವ್ರಿಗೆಲ್ಲ ಅಲರ್ಟ್ ಮಾಡಿದ್ದಾರೆ. ಆಮೇಲೆ ಈ ಬಾಂಗ್ಲಾದೇಶಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶ್ ಈಗಾಗಲೇ 1 ತಿಂಗಳಿಂದ ನಾವು ಒಂದು ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲಾದರೂ ಬಾಂಗ್ಲಾದೇಶೀಸ್ ಇದ್ದಾರಾ ಅಂಥೇಳಿ ನಾವು ಹುಡುಕಬೇಕು ಅವ್ರನ್ನ ಅಂಥೇಳಿ ಸೂಚನೆಯನ್ನು ಈಗಾಗಲೇ 1 ತಿಂಗಳಿಂದನೇ ಕೊಟ್ಟಿದ್ದೆ ನಾನು. ಆ ಕೆಲಸ ನಡೀತಾ ಇದೆ. ಏಕೆಂದರೆ ವಿರೋಧ ಪಕ್ಷದವರು ಕೂಡ ನಮಗೆ ಎಚ್ಚರಿಕೆ ಮಾಡಿದರು. ಏನು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನ್ನು ಸೈಟ್ಗಳಲ್ಲಿ ಭಾಳ ಜನ ಬಾಂಗ್ಲಾದೇಶೀಸ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ನಾವು ಈಗ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಪ್ರತಿಯೊಂದು SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಸೆನ್ಸಿಟೈಸ್ ಮಾಡಿ ನೀವು ಕಳೆದ 1 ತಿಂಗಳಿಂದ ಒಂದು ರೀತಿಯಲ್ಲಿ
ಡ್ರೈವ್ ಥರ ಮಾಡ್ತಾ ಇದ್ದಾರೆ. ಒಂದು ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನೀವು ಕ್ರಮ ತಗೋಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಅವರು ಈಗ ಅವರವರ ಲಿಮಿಟ್ಸಲ್ಲಿ ವೆರಿಫಿಕೇಷನ್ನು ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದು ಕೆಲಸಕ್ಕೆ ಬಂದಿರೋರು ಮತ್ತು ಯಾರಾದರೂ ಅನುಮಾನಾಸ್ಪದವಾಗಿರೋರು ಅವ್ರನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಕೊರಟಗೆರೆಯಲ್ಲಿ ದಲಿತ ಕುಟುಂಬವೊಂದಕ್ಕೆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ನಾನು ವಿಚಾರ ಮಾಡ್ತೀನಿ ಅದನ್ನು, ಅದು ಯಾವ ಕಾರಣಕ್ಕೆ ಆ ರೀತಿ ಮಾಡಿದ್ದಾರೆ. ಅವರು ಒಳಗಡೆ ಕರ್ಕೊಂಡು ಬಂದ ಮೇಲೆ ಅವರು ಆಮೇಲೆ ಆಚೆ ಕಳಿಸಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದೇನು ಅಂತೇಳಿ ವಿಚಾರ ಮಾಡ್ತಾರೆ. ಸರ್, ದಲಿತ ಸಿಎಂ ಕೂಗಿನ ವಿಚಾರಕ್ಕೂ ಚರ್ಚೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಅದೇ ಪ್ರಸ್ತಾಪ ಮಾಡಿರೋದು. ಮಹದೇವಪ್ಪ ಕಾಂಗ್ರೆಸ್ ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಇದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳಿರೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಸರ್, ಈಗ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸಬಾರದು. ವಿದ್ಯಾರ್ಥಿ ಚುನಾವಣೆಗಳು ಶಾಲಾ ಕಾಲೇಜು ಹಿಂದೆ KH ರಂಗನಾಥ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದರು. ಆ ಸಂದರ್ಭದಲ್ಲಿ ಕೆಲವು ಘರ್ಷಣೆಗಳು ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ನಡೀತು. ಆ ಕಾರಣಕ್ಕಾಗಿ ಅವರು ವಿದ್ಯಾರ್ಥಿ ಚುನಾವಣೆಗಳನ್ನು ಬ್ಯಾನ್ ಮಾಡಬೇಕು, ಶಾಲಾ ಕಾಲೇಜಲ್ಲಿ ಮಕ್ಕಳು ಓದ್ಕೊಳ್ಳಿ, ಚುನಾವಣೆ ಅದೆಲ್ಲ ತಂದರೆ 2 ಗುಂಪು 3 ಗುಂಪು ಆಗ್ತವೆ, ಹೊಡೆದಾಡ್ಕೊಳ್ತಾರೆ. ಅದು ಒಂದು. ಈ ಸಿಂಡಿಕೇಟು, ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಬಂದ ಮೇಲೆ ಸಿಂಡಿಕೇಟ್ಗೆ ಎಲೆಕ್ಷನನ್ನು ಬ್ಯಾನ್ ಮಾಡಿದೆ. ಯಾಕೆಂದರೆ ಅಲ್ಲಿ ಕೂಡ ಸಿಂಡಿಕೇಟ್ ಎಲೆಕ್ಷನ್ನಲ್ಲಿ ಇದೇ ನಡೆಯೋಕ್ಕೆ ಶುರುವಾಯಿತು. ಹಾಗಾಗಿ ನಾವು ಅದನ್ನು ಬ್ಯಾನ್ ಮಾಡಿದ್ವಿ. ಮತ್ತು ಈಗೇನೋ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಡ ಬರ್ತಾ ಇದೆ. ಅದನ್ನು ಕ್ಯಾಬಿನೆಟ್ ಏನು ನಿರ್ಧಾರ ಮಾಡುತ್ತೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.